ಕೆಲಸ ಮಾಡಬಾರ್ದು. ಯಾವ್ದೋ ಹೆಣ್ಮಗಳು ಅಲ್ಲಿ ಚಾಮುಂಡೇಶ್ವರಿಯಲ್ಲಿ ರೇಪ್ ಆದವಾಗ ಆ ಹೆಣ್ಮಗಳು ಯಾಕೆ ಹೋದ್ರು ಅಂತ ಅಷ್ಟೊತ್ತಲ್ಲಿ ಅಂತ ಹೇಳಿದವ್ರು. ಈಗ ನೀವು ನನ್ನನ್ನು ಹಾದಿ ತಪ್ಸಕ್ ನೀವು ಬೆಂಗಳೂರ ಹೋಮ್ ಮಿನಿಸ್ಟರ್ ಹೆಣ್ಮಗಳು ಪಾಪ ಅವಳು ಯಾಕೆ ಹೋದ್ರಿ ಅಂತ ಕೇಳಿದವ್ರು ನೀವು. ಆಸ್ ಅ ಹೋಮ್ ಮಿನಿಸ್ಟರ್ ಯಾಕೆ ಬೇರೆ ಬೇರೆ ಕಡೆ ಹೋಗ್ತಾ ಇಲ್ಲ? ಮಾಜಿ ವಿರುದ್ಧ ಮಾತಾಡ್ತಾ ಇಲ್ಲ. ಅವಾಗೂ ಜವಾಬ್ದಾರಿಯಿಂದ ನಾನು ಮಾತಾಡಿದ್ರ ಮೇಲೆ ನೀವು ಮಾತಾಡಿ, ನಿಮ್ಗೆ ಅವಕಾಶ ಮಾತಾಡಿ, ಏನ್ ಬೇಕಾದ್ರೂ ಮಾತಾಡಿ. ನಮ್ದು ಹೇಳಿದ್ ನಿರಾಕರಿಸಿ ಏನೂ ತೊಂದರೆ ಇಲ್ಲ. ಅಧ್ಯಕ್ಷರೇ ತಮಗೆ ಮನವಿ ಈಡಿನವ್ರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅವರೇ ಗೌರವವಾಗಿ ವಾಪಸ್ ಸಂತೋಷ. ಇಲ್ಲ ಅಂದ್ರೆ ತಾವು ಅದನ್ನ ಕಡತದಿಂದ ತೆಗೆದು ಹಾಕಬೇಕು. ಇಲ್ಲ ಅಂದ್ರೆ ಡಾಕ್ಯುಮೆಂಟ್ ಕೊಡಿ, ನಮಗೂ ಬೆಳಕು ಚೆಲ್ಲಿ. ಓಪನ್ ಅದನ್ನ ಬಿಟ್ಬಿಟ್ಟು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೇಳಿ ಇವರು ಪ್ರೈವೇಟ್ ಏಜೆನ್ಸಿನ ಅದು ಮಾತಾಡ್ಲಿ. ಯಾರು ಇವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ ನಮಗೂ ಕೊಡಿ ಸ್ವಲ್ಪ ಪ್ಲೀಸ್. ಸನ್ಮಾನ್ಯ ಕೃಷ್ಣ ಅವರು ದಿನೇಶ್ ಅವರು ಸುರೇಶ್ ಅವರು ಎಲ್ಲರೂ ಕೂಡ ಒತ್ಕೊಡಪ್ಪ ಒತ್ಕೊಡು. ನೀವು ಅಲ್ಲ ಜ್ಞಾನೇಂದ್ರ ಅವರು ಮಾತಾಡೋ ಪ್ರಶ್ನೆಗೆ ನೀವು ದಾಖಲೆ ಇದೆಯಾ, ಏನ್ ಎವಿಡೆನ್ಸ್ ಇದೆ, ಈ ತರದ್ದೆಲ್ಲ ಕೇಳಿದ್ದೀರ. ಸಂತೋಷ. ನಾನು ನಿಮ್ ಕೇಳಿರೋದಕ್ಕೇನು ನಾನು ವಿರೋಧ ಮಾಡಲ್ಲ. ನೀವು ಕೇಳಬೇಕು, ಕೇಳಿದ್ದೀರ. ಇದೇ ವಿಚಾರನ ನಾನು ನೆನ್ನೆ ಪ್ರಸ್ತಾವ ಮಾಡಿದ್ದೀನಿ. ಇದೇ ವಿಚಾರನ ನಾನು ನೆನ್ನೆ ಪ್ರಸ್ತಾವ ಮಾಡಿದ್ದೀನಿ. ಅಸೆಂಬ್ಲಿಯ ರೆಕಾರ್ಡ್ಸ್ಗೆಲ್ಲ ಹೋಗಿದೆ. ನಾನು ಮಾತಾಡಿದ್ದೀನಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ರಿಪ್ಲೈ ಮಾಡಿದ್ದಾರೆ. ಹೌದು, ಸುರೇಶ್ ಹೇಳಿದನ ಇಡಿಯವರು ಕೋರ್ಟ್ ಅಲ್ಲಿ ಹಾಕಿದ್ದಾರೆ, ಚುನಾವಣೆಗೆ ಹೋಗಿದೆ ಅಂತ ಇಡಿಯವರು ರಿಟರ್ನ್ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ದಾರೆ. ಈ ಪತ್ರಿಕೆಯಲ್ಲಿ ಬಂದಿದೆ ನೋಡಿ. ಬಳ್ಳಾರಿ ಲೋಕಸಭಾ ಮುಖ್ಯಮಂತ್ರಿಗಳು ಕರ್ನಾಟಕ ತೆಗಿಬಹುದು. ಕೊಟ್ಟಿದ್ದಾರೆ, ಅವೆಲ್ಲ ಹೋಯ್ತು. ಅಲೌಡ್ ಕೊಟ್ಟಿದ್ದಾರೆ ನೀವು. ಅಲೌಡ್ ಆಗಿದೆ. ಮಾತಾಡ್ಬಿಡ್ತೀನಿ ಕೃಷ್ಣ ಅವರ ಸಿಎಂ ಅವರು ಇವಾಗ ನೋಡಿ ಪೇಪರ್ ಅಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಪೇಪರ್ ಬೇರೆ. ಆಯ್ತು. ಈಗ ಸಿಎಂ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕೃಷ್ಣ ಅವರೇ ಒಂದ್ ನಿಮಿಷ ಕೂಲಾಗಿ ಕೂತ್ಕೊಂಡು ತರ್ಸ್ಕೊಂಡು ಇಲ್ಲೇ ಈಗ ಇಡಿ ರಿಮ್ಯಾಂಡ್ ಅಪ್ಲಿಕೇಶನ್ ಕಾಪಿ ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆಯಾ? ಕೊಡಿ. ನಿಮ್ಮ ಹತ್ರ ಇದೆಯಾ? ಅಧ್ಯಕ್ಷರ ಮುಖಾಂತರ ನಿಮಗೆ ಕೇಳ್ತಾರೆ.